ಗೆಲುವಿಗೆ ದಾರಿಯನ್ನು ಹುಡುಕೋಣ ಬನ್ನಿ. ಜೀವನದಲ್ಲಿ ಒಂದು ಸೋಲು 10 ಗೆಲುವಿಗೆ ನಾಂದಿ ಎಂದು ಹೇಳುತ್ತಾರೆ. ಅಂದರೆ ಒಮ್ಮೆ ಸೋತವರು ನಂತರ 10 ಬಾರಿ ಗೆಲ್ಲುತ್ತಾರೆ ಎಂದು ಅರ್ಥವಲ್ಲ. ಅಪಜಯವಾದಾಗ ಅದಕ್ಕಾಗಿ ಹೆದರದೆ ಕುಗ್ಗದೆ ಮತ್ತಷ್ಟು ಪ್ರಯತ್ನ ಮಾಡಿ ವಿಜಯಗಳನ್ನು ಸಾಧಿಸಬಹುದು ಎಂದು ಇದರ ಅರ್ಥ. ಮನುಷ್ಯನಿಗೂ ಪ್ರಾಣಿಗಳಿಗೂ ಇರುವ ವ್ಯತ್ಯಾಸ ಒಂದೇ. ಮನುಷ್ಯ ಯೋಚಿಸುತ್ತಾನೆ, ಆದರೆ ಪ್ರಾಣಿಗಳು ಯೋಚಿಸಲಾರವು. ಹಾಗಾಗಿ ಮನುಷ್ಯ ಯಾವ ಕೆಲಸ ಮಾಡಬೇಕಾದರೂ 1ಕ್ಕೆ 10 ಸಲ ಯೋಚಿಸುವುದು, ಇಲ್ಲದ ವಿಷಯಗಳನ್ನು ಯೋಚಿಸುವುದು. ಹಾಗಾಗಿ ಮಾಡಬೇಕೋ ಬೇಡವೋ ಎಂಬ ಭಾವ ಹುಟ್ಟುವುದು. ಇವುಗಳಿಂದ ಉತ್ಸಾಹವನ್ನು ಕಳೆದುಕೊಳ್ಳುವುದು ಮಾಮೂಲು. ಏನಾದರೂ ಮಾಡೋಣ ಎಂದು ಯೋಚಿಸುವುದಕ್ಕಿಂತ ಬೇಡ ಎಂಬ ಮನೋಭಾವದ ಕಡೆಗೆ ಬಹಳ ಜನ ವಾಲುತ್ತಿರುತ್ತಾರೆ. ಇಂತಹವರನ್ನು ನೋಡಿಯೇ ಭರ್ತೃಹರಿ ತನ್ನ ಸುಭಾಷಿತಗಳಲ್ಲಿ ಈ ಪ್ರಪಂಚದಲ್ಲಿ ಉತ್ತಮರು, ಮಧ್ಯಮರು, ನೀಚರು ಎಂದು 3 ರೀತಿ ಇರುತ್ತಾರೆ. ಉತ್ತಮರು ಧೀರರು. ಅವರು ಯಾವ ಕೆಲಸವನ್ನು ಮಾಡಿದರೂ ಏನೇ ಕಷ್ಟ ಬರಲಿ ಬಿಡದೆ ಪೂರ್ತಿ ಮಾಡುತ್ತಾರೆ. ಇನ್ನು ಮಧ್ಯಮರು ಧೈರ್ಯ ಮಾಡಿ ಕೆಲಸವನ್ನು ಪ್ರಾರಂಭಿಸಿದರೂ ಮಧ್ಯದಲ್ಲಿ ಏನಾದರೂ ತೊಡಕುಗಳು ಬಂದರೆ ಭಯಪಟ್ಟು ಆ ಕೆಲಸ ಮಾಡುವುದನ್ನು ಬಿಟ್ಟು ಬಿಡುತ್ತಾರೆ. ಇನ್ನು ನೀಚರಂತೂ ಕೆಲಸ ಪ್ರಾರಂಭಿಸಿದರೆ ಕಷ್ಟ ನಷ್ಟಗಳು ಬರುತ್ತವೆಯೇನೋ ಎಂದು ಮೊದಲೇ ಊಹಿಸಿ ಕೆಲಸವನ್ನೇ ಮಾಡುವುದಿಲ್ಲ. ನಾವು ಒಂದು ಗುರಿಯನ್ನು ಸೇರಬೇಕಾದರೆ ಅದಕ್ಕೆ ಸಾಧನೆ, ಸಹನೆ, ತಾಳ್ಮೆ ಎಲ್ಲವೂ ಕೂಡ ಮುಖ್ಯವಾಗುತ್ತದೆ. ಸೋಲು ಎನ್ನುವುದು ಒಂದು ಸಮಯದ ಒಂದು ಸ್ಥಿತಿಯೇ ವಿನಃ ಅದು ಸದಾ ಇರುವುದಿಲ್ಲ. ಮನೋಧೈರ್ಯವಿಲ್ಲದೆ ಪ್ರಾರಂಭಿಸಿದ ಕೆಲಸವನ್ನು ಸರಿಯಾಗಿ ನಿರ್ವಹಿಸಿದೆ ನಡುವೆ ಉಂಟಾಗುವ ಭಯಕ್ಕೆ ಈಡಾಗಿ ತನಗೆ ತಾನೇ ಮಾಡದೇ ಇರುವುದೇ ಸೋಲು ಎಂದು ನಿಪುಣರು ಹೇಳುತ್ತಾರೆ. ಸೋಲು ಎನ್ನುವುದು ತನ್ನಷ್ಟಕ್ಕೆ ತಾನೇ ಬರುವುದಿಲ್ಲ, ನಮಗೆ ನಾವೇ ಕಲ್ಪಿಸಿಕೊಳ್ಳುವುದು. ಜೀವನದಲ್ಲಿ ವಿಜಯ ಸಾಧನೆಗೆ ಆಧಾರವಾಗುವ ಅಂಶಗಳನ್ನು ಹೇಳುವ ಒಂದು ಶ್ಲೋಕವಿದೆ. ಅದರಲ್ಲಿ ಮೊದಲನೆಯದು ನನ್ನ ಪ್ರಯತ್ನ ಫಲಿಸುತ್ತದೆ, ನನಗೆ ವಿಜಯವಾಗುತ್ತದೆ ಎಂದು ನಂಬುವುದು. ಎರಡನೆಯದು ಅಂಧಶ್ರದ್ಧೆ. ನಂತರದ್ದು ಚಿತ್ತಶುದ್ಧಿಯಿಂದ ಪ್ರಯತ್ನಿಸುವ ಕೆಲಸ. ಇದರ ಜೊತೆಗೆ ಮಾನಸಿಕ ಸಮತೋಲನ. ನಮ್ಮ ಗುರಿಯನ್ನು ಸೇರುವಲ್ಲಿ ಬರುವ ಕಷ್ಟ ನಷ್ಟಗಳನ್ನು, ಅವಮಾನಗಳನ್ನು, ಭಾವೋದ್ವೇಗಗಳಿಗೆ ಗುರಿಯಾಗದೆ ಮಾನಸಿಕ ಧೈರ್ಯದಿಂದ ಗುರಿ ಸಾಧಿಸುವ ಕಡೆಗೆ ನಡೆಯುವುದು. ಬಲಹೀನತೆಗಳನ್ನು ಬದಿಗಿಟ್ಟು ಇಂದ್ರಿಯ ನಿಗ್ರಹದೊಂದಿಗೆ ಮುನ್ನಡೆಯುತ್ತಾ ಗುರಿಯನ್ನು ತಲುಪಲು ಪ್ರಯತ್ನಿಸಬೇಕು. ಈ ನಿಯಮಗಳನ್ನು ತ್ರಿಕರಣ ಶುದ್ಧಿಯಿಂದ ಪಾಲಿಸಿದಾಗ ವಿಜಯದ ಬಾಗಿಲು ನಮಗಾಗಿ ತೆರೆದುಕೊಳ್ಳುತ್ತದೆ ಎಂದು ಆ ಶ್ಲೋಕದ ಅರ್ಥವಾಗಿದೆ. ನೀರಿನ ಒತ್ತಡದಿಂದ ವಿದ್ಯುತ್ ಶಕ್ತಿ ಹುಟ್ಟುವಂತೆ ಆಪತ್ತು ಬಂದಾಗ ಯಾರ ಬುದ್ಧಿಯು ಸರಿಯಾಗಿ ಕೆಲಸ ಮಾಡುತ್ತದೆಯೋ ಆತನೇ ಧೀರ ಪುರುಷ. ಆತನೇ ಎಲ್ಲ ಕೆಲಸಗಳಲ್ಲೂ ವಿಜಯ ಸಾಧಿಸುತ್ತಾನೆಂದು ಆ ಸೂಕ್ತಿಯ ಅರ್ಥ. ದೊಡ್ಡ ವ್ಯಕ್ತಿಗಳು ತಮ್ಮ ಉಪಕರಣದ ಮೇಲೆ ಅವಲಂಬಿಸುವುದಿಲ್ಲ. ಅವರು ತಮ್ಮ ಆತ್ಮದಿಂದ ಲಕ್ಷ್ಯವನ್ನು ಸಾಧಿಸುತ್ತಾರೆ ಎಂಬುದು ಇನ್ನೊಂದು ಶ್ಲೋಕದ ಅರ್ಥ. ಪ್ರತಿಕೂಲ ಪರಿಸ್ಥಿತಿಗಳು ಇದ್ದರೂ ಮನಸ್ಸು ನಿರ್ವಿಕಾರವಾಗಿ ಇದ್ದರೆ ಅಂತಿಮವಾಗಿ ನಮಗೆ ವಿಜಯವೇ ಲಭಿಸುತ್ತದೆ. ಧನ್ಯವಾದಗಳು.